ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಟೈಮ್ ಎಷ್ಟ್ರಿ 5 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ 5 o'clock ಆಗಿದೆ. ಏನಿಲ್ಲ, ಲಾಸ್ಟ್ನೇ ವಾರ ಗೌಡ್ಗೆರೆಗೆ ಹೋಗಬೇಕಾಗಿತ್ತು. ಇದು ಲಾಸ್ಟ್ನೇ ವಾರ, 7ನೇ ವಾರ ನಮ್ಮದು. ಅದರಿಂದ ಹೋಗಿ ಬಂದುಬಿಡೋಣ. 3 months ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಹೋಗಿ ಬರಬೇಕಂತೆ. ಅದರಿಂದ ನಮ್ಮದು 11ನೇ ತಾರೀಕಿಗೆ 3 months ಕಂಪ್ಲೀಟ್ ಆಗುತ್ತೆ ಗೌಡ್ಗೆರೆಗೆ ಹೋಗಿ. ಅದರಿಂದ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೇಜಾರಿದ್ರೆ ಇಷ್ಟೊತ್ತಿಗೆ ಎಬ್ಬಿಸ್ತೀನಲ್ಲ, ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳು. ಅಷ್ಟು ದಿವಸದಿಂದ ಯಾಕೆ ವಿಡಿಯೋಸ್ ಮಾಡಿಲ್ಲ ಅಂದರೆ, ನನ್ನ ಮಗಳ ವ್ಲಾಗು ತುಂಬ ಲೇಟಾಗಿ ಬಂತು. ಯಾಕೆ ಅಂದರೆ ನನ್ನ ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮಾನಿಟೈಸೇಷನ್ ಎಲ್ಲ ಇದ್ದಕ್ಕಿದ್ದಂಗೆ ಆಫ್ ಆಗಿತ್ತು. ಅದರಿಂದ ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ. ಅಪ್ಲೋಡ್ ಮಾಡೋದಿರಲಿ, ನಾನು ವ್ಲಾಗ್ನೇ ಮಾಡಲಿಲ್ಲ. ಬೇಜಾರಾಗಿಬಿಟ್ಟು ಎಷ್ಟೇ ಕಷ್ಟ ಬಿದ್ರೂ ಇಷ್ಟೇನೆ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಇವಾಗ ಎಲ್ಲ ನನ್ನ ಯೂಟ್ಯೂಬ್ ಸರಿ ಹೋಗಿದೆ. ಅದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಮಾಡ್ತಾಯಿದ್ರಿ, ಯಾಕೆ ಮೇಡಮ್ ವ್ಲಾಗ್ ಹಾಕಿಲ್ಲ, 1 week ಆಯಿತು ಅಂತ. ಅಷ್ಟು ನನ್ನ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋರಿಗೆ ನಿಜವಲ್ಲೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರುತ್ತೆ. ಮುಂಚೆ ಆ ಥರ ಸಪೋರ್ಟ್ ಮಾಡ್ತಾಯಿದ್ರಿ, ಅದೇ ಥರ ಖಂಡಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ನೋಡಿ, ಬೀಗ ಹಾಕಿದ್ದಾರೆ. 10-10:30 ಬೀಗ ಹಾಕಿದ್ರೆ ಇನ್ನು ನೈಟ್ ಬೆಳಗ್ಗೆ ಜಾವ 5:30 ಓಪನ್ ಆಗುತ್ತೆ. ಅಂದರೆ ಎಲ್ಲರ ಮನೆಗೂ ಒಂದೊಂದು ಕೀ ಕೊಟ್ಟಿರ್ತಾರೆ. ಗಾಡಿ ಸ್ಟಾರ್ಟ್ ಮಾಡೋದು. ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ, ಇನ್ಮೇಲೆ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲಪ್ಪ, ಲಾಸ್ಟ್ನೇ ವಾರ, ಇದೊಂದು ವಾರ ಅಂತ. ಪಾಪ ಅವ್ರನ್ನೂ 5 ಗಂಟೆಗೆಲ್ಲ ಎಬ್ಬಿಸ್ತೀನಿ. ಅದರಿಂದ ಏನು ಸುಕ್ಕುತ್ಕಟ್ಟೆ ಫುಲ್ಲು ಇದಾಕವ್ರೆ. ಲೈಟಿಂಗ್ಸ್ ಚೆನ್ನಾಗಿ ಬಿಟ್ಟಿದ್ದಾರೆ ಅಲ್ವಾ ಸರೌಂಡಿಂಗಲ್ಲಿ. ನಮ್ಮ ಲಕ್ಷ್ಮಿ ಮೇಡಮ್ ಅವ್ರು ಬರ್ತಾ ಇದ್ದಾರೆ. ಅವ್ರ ಏರಿಯಾಗೆ ಬರ್ತೀವಿ. ಒಂದು ಸ್ವಲ್ಪ ದೂರ ನಡ್ಕೊಂಬಂದವಳೆ. ಯಾಕೆ ಹೊಸ ಡ್ರೆಸ್ ಹಾಕೊಬರ್ತೀನಿ ಎಂದು ಕೇಳೋಣ ಅಂದ್ಕೊಂಡು ಬೇಜಾರು ಮಾಡ್ಕೊತಾರೆ ಅಂತ ಕೇಳಿಲ್ಲ. ನೆನ್ನ ತಾಲೇಟಾಗಿರೋದ ಏನಂದೇರಿ ಹೇಳಿರ್ತೀವಿ ಅವ್ರಿಗೂ. ಏನಂದ್ರಿ ಏನೋ ಇವತ್ತೇನು ಜನಗಳೇ ಇಲ್ಲ. ಚನ್ನಪಟ್ಟಣ 2 ನೋಡಿ, ವಾರ ನೆನಪು ಮಾಡಬೇಕು ಇವಳಿಗೆ. ಎಷ್ಟು ಗಂಟೆಗೆ ಕೇಳು? ಅದಕ್ಕಿಂತ ಬೇರೆ ಈ 5 ಮುಕ್ಕಾಲಿಗೆ ಆದ್ರೂ ಅಂದ ತಕ್ಷಣ ಇಲ್ಲಿ ಕಾಫಿ ಬೇಕು. ಬ್ರದರ್ ಚೆನ್ನಾಗಿ ಮಾಡ್ತಾರೆ ಕಾಫಿ ಅಂದ್ಬಿಟ್ಟು ಹಿಡ್ಕೊಂಬಿಟ್ಟವಳೆ ಟೇಸ್ಟ್. ಕಾಫಿ ಕುಡಿದ್ರೆ ಅಂದ್ರೆ ಆಗಲ್ವಾ? ಬೇಡ ನನಗೆ ಬಾದಾಮ್ ಹಾಲು. ಯಾರು ಕುಡಿತಾರದು? ನನ್ನ ವ್ಯೂವರ್ಸ್ ಕೇಳ್ತಿದ್ರಮ್ಮ, ಎಲ್ಲಿ ಲಕ್ಷ್ಮಿ ಸಿಸ್ಟರ್ ತೋರಿಸ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ತೋರಿಸ್ಲಾ ಇವಾಗ? ಯಾಕೆ ಗೌಡ್ಗೆರೆಗೆ ಹೋಗಿಲ್ಲ ನೀವು ಅಂತ ಕೇಳ್ತಾ ಇದ್ರಿ. ನನಗೂ ಸ್ವಲ್ಪ ಲೇಟಾಗಿತ್ತಲ್ಲ, ಅದರಿಂದ ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದು. ಒಂದು 15 days ಗ್ಯಾಪ್ ತೊಗೊಂಡು. ಇದು ಲಾಸ್ಟ್ ವೀಕಿಂದ ಇನ್ನು ಡಿಸ್ಟರ್ಬ್ ಮಾಡಲ್ಲ ಇವಳಿಗೆ. ಲಾಸ್ಟ್ ವೀಕ್ ಇದು ನಮ್ಗೆ ಅಂದ್ಕೊಂಡಿದ್ದು ಆದಾಗತ್ತ. ನೀನು ಮಲ್ಕೋ, ಮಲಗಿರು, ಬಂದು ಎಬ್ಬಿಸ್ತೀನಿ. 1 ಗಂಟೆಗೆ ಅಣ್ಣ ಇಲ್ಲೆಲ್ಲ ಜಾಗ ಕೊಡೋಣ. 12 ಗಂಟೆಗೆ ಬರ್ತೀನಿ, ಎಬ್ಬಿಸ್ತೀನಿ. ಏನು ಗ್ಯಾರಂಟಿ ಬರ್ತೀವಿ ಅಂತ? ಈ ಥರ ಒಂದು ಚೌಟ್ ತಗೋಬೇಕು. ಬಿಸ್ಕೆಟ್ಸ್ ಬಂದಿರ್ಲಿಲ್ವ ಅಂತ ಕೇಳೋರು. ನನಗೆ ಏಟಾದಾಗ ಒಂದು ದಿವಸ ಇವಳು ಬಂದು ನೋಡಲಿಲ್ಲ, ಗೊತ್ತಾ? ಎಷ್ಟು ಬೇಜಾರಾಗುತ್ತೆ ನಮಗೆ. ಯಾಕೆ ಹೇಳ್ಬಾರ್ದು? ಸರಿ ಆಯಿತು. ನನಗೆ ಇವತ್ತು ಸಂಡೇ ಏಟಾಯಿತು. ಮಂಡೇ ಕೆಲ್ಸಕ್ಕೆ ಹೋಗಲಿಲ್ಲ. ಮತ್ತೆ 1-2 ದಿವಸ ಬಿಟ್ಕೊಂಡು ಕೆಲ್ಸಕ್ಕೆ ಹೋದರೆ ಹೆಂಗಿದೆಯಾ ಅಂತಲೂ ಒಂದು ಮಾತು ಕೇಳಲಿಲ್ಲ. ಇವರೆಲ್ಲ ಫ್ರೆಂಡ್ಸು. ಹೇಳಿದ್ರೆ ಕೇಳ್ಬೋದಾಗಿತ್ತು. ಅವ್ರು ಏನು ಹೇಳೇ ಇಲ್ಲ. ಹೆಂಗೆ ಕೇಳೋದು? ಏಕೆ ಸುಳ್ಳು ಹೇಳ್ಬೇಡ ನೀನು. ಫೋನ್ ಮಾಡಿ ಹೇಳಿದ್ದೀನಿ ನಾನು. ಫೋನ್ ಮಾಡವಳೆ, ಬರ್ತೀನಿ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಬರ್ತೀನಿ ಅಂದ್ಲು. ನನ್ನಿಂದ ಏನು ರಜಾ ಹಾಕ್ಬೇಡಮ್ಮ, ಹೋಗು ನೀನು ಕೆಲ್ಸಕ್ಕೆ ಅಂತ ಹೇಳಿದೆ. ಆದ್ರೂ ಅದಾದಮೇಲೆ ಏನೋ ಬಿಡು, ಇಷ್ಟೆಲ್ಲ ಕೇರ್ ಮಾಡ್ತಾಳೆ ಪಾಪ, ನನ್ನಿಂದ ಯಾಕೆ ರಜಾ ಹಾಕೋಬೇಕು, ನನ್ನಿಂದ ಯಾಕೆ ಬೈಸ್ಕೋಬೇಕು ಅಂತ ನಾನು ಅಂದ್ಕೊಂಡ್ರೆ, ನಾನು 1-2-3 ದಿವಸ ಬಿಟ್ಕೊಂಡು ಕೆಲ್ಸಕ್ಕೆ ಹೋದರೆ ಒಂದು ಮಾತು ಹೆಂಗಿದೆಯಾ ಅಂತ ಕೇಳಲಿಲ್ಲ. ನಿಜವಾಗ್ಲೂ ಎಲ್ಲ ಕೇಳಿದ್ರು, ಇವಳು ಕೇಳಲಿಲ್ಲ.
ಸುಮ್ಮನೆ ಪನಿಷ್ಮೆಂಟ್ ಕೊಟ್ಟಿದ್ದು ಸುಮ್ಮನೆ ಫ್ರೆಂಡ್ ಅಂತ ಇಷ್ಟೊಂದು ಬೇಜಾರಾಯಿತು. ಬಿದ್ದಿದ್ದು ಬೇಜಾರಾಯ್ತಂತೆ, ಆದರೆ ಒಂದು ಮಾತು ಕೇಳಲಿಲ್ವಂತೆ. ಇವಳೆಲ್ಲ ಒಂದು ಫ್ರೆಂಡು. ಇವಾಗ ಟ್ರೈನ್ಗೆ ಬಂದು ಸೀಟ್ ಸಿಕ್ತು. ಬೆಳಕಿಲ್ಲ, ಏನು ಮಾಡೋದು? 6 ಕಾಲಿಂದ ಆಮೇಲೆ ಬೆಳ್ಳಗಾಗ್ತಿತ್ತು. ಬಿಡು ಹೋಳಿ. ಕಿಟಕಿ ತೆಗಿತಾ ಇದ್ದಾಳೆ, ಬೆಳ್ಳಗೆ ಕಾಣಬೇಕು. ನೋಡ್ದ? ಇವಾಗ ಕಾಣಿಸ್ತಾ ಇದ್ದೀವಿ. ನಾನು ಬರ್ತಾನೆ ಇರಲಿಲ್ಲ, ನಿನ್ನ ಮಾತ್ರ ಹೋಗಿ ಬಂದ್ವಿ. ಏಕೆ? ನಮ್ಗೆ ಹೋಗಿ ಕಾಯಿ ಕಾಡ್ತಾನೆ ಇರಲಿಲ್ಲ. ಯಾಕಂದ್ರೆ ನಂಗೆ ಗೊತ್ತಾಗಲ್ಲ, ಒಂದ್ಸರಿ ಅಲ್ಲ ಸರಿ ಬರೋದು ನನಗೆ ಗೊತ್ತಾಗಲ್ಲ. ಅದಕ್ಕೆ ಮತ್ತೆ ನನಗೆ ಬಿಟ್ಟು 6 ವಾರಕ್ಕೆ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ನಾನೇನಾದ್ರು ಈ ಸತಿ ಕರ್ಕೊಂಡ್ಬಂದಿಲ್ಲ ಅಂದರೆ 6 ವಾರಕ್ಕೆ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಇರೋಳಂತೆ. ಯಾಕಂದರೆ ಗೊತ್ತಾಗ್ತಿದ್ದಿಲ್ವಂತೆ ಪಾಪ, ಮಗು ಇನ್ನು ಚಿಕ್ಕ ಮಗು, ಗೊತ್ತೇ ಆಗಲ್ಲ ಅಲ್ವಾ. ಟೈಮ್ ಬಂದು ಇವಾಗ 7 o'clock ಆಗಿದೆ. ಇವಾಗ ಇಳ್ದಿದ್ದೀವಿ. ಆಟೋ ಹಿಡಿಬೇಕು. ಹಂಗೆ ಹೋಗ್ಬೋದಾಗಿತ್ತು. ನಾನು ನೋಡು ಮದ್ದೂರೊಡೆ ತೊಗೊಂಡು ತಿಂತೀನಿ ಅಂದು, ನಂಗೆ ಬೇಡ, ನಿನ್ನಿಷ್ಟ, ನೀನೇನಾದ್ರು ಮಾಡ್ಕೊ ಅಂದರೆ ತೊಗೊಳ್ಳಿಲ್ಲ. ಅದೇ ಹೇಳ್ತಾವಳೆ, ಮದ್ದೂರೊಡೆ ತೊಗೊಂಡು ತಿಂತಾಯಿದ್ದೆ, ಘಮ ಅಂತ ಇತ್ತು, ಎಲ್ಲ ಹಾಳು ಮಾಡಿದೆ ನೀನು ಅಂತ. ನಿಜವಾಗ್ಲೂ ಇನ್ನು ನಾನು ನೆಕ್ಸ್ಟ್ ಹೋಗ್ಬೇಕಾದ್ರೂ ಮದ್ದೂರೊಡೆ ಕೊಡಿಸ್ಬಿಡ್ತೀನಿ, ಇಲ್ಲ ಅಂದರೆ ನನ್ನ ಬೆಂಗಳೂರಿಗೆ ಹೋದ್ರೂ ಬಿಡಲ್ಲ. ನನ್ನ ಮದ್ದೂರೊಡೆ ತಿನ್ನಕ್ಕೆ ಬಿಟ್ಟಿಲ್ಲ ಅಂತ ನನ್ನ ತಲೆ ತಿಂತಾಳೆ. ತಿನ್ನೋಕ್ಕೆ ಹುಟ್ಟವಳೆ, ಎಲ್ಲೋದ್ರೂ ತಿನ್ನೋ ಚಿಂತೆ. ಅದೇ ನೀನು ಅಷ್ಟೆಲ್ಲ ಒದ್ದಾಡೋ ಅಂಥದ್ದು ಇರಲ್ಲ ಅಂತ ಹೇಳ್ತಾ ಇರೋದು. ಯಾಕೆ ಒದ್ದಾಡಲ್ಲ? ಅಲೋ, ಇದೇನು ನಿಮ್ಮ ಮನೆ ರೂಮಲ್ಲ, ಕರೆಕ್ಟ್ ನ್ಯಾಯವಾಗಿ ಕುತ್ಕೋ. ಆಟೋದಲ್ಲಿ ನೋಡಿ ಹೆಂಗೆ ಕುತ್ಕೊಂಡವಳೆ. ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೀಟ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಅದರಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತೀವಿ. ಈಗ ಸುಮ್ಮನೆ 1 hour ಟೈಮ್ ವೇಸ್ಟ್ ಆಗುತ್ತೆ ನಮ್ಮದು. ಅದರಿಂದ ಇವಾಗ ಹೇಳು, ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಫ್ರೆಂಡ್ಸ್ ಏನು ಗೊತ್ತಾ, ನನ್ನ ಫ್ರೆಂಡಿಗೆ ಬಸ್ಸಲ್ಲಿ ಬಂದರೆ ಆಗಲ್ಲ, ವಾಮಿಟ್ ಬರುತ್ತೆ. ಆದರೂ ಇವತ್ತು ಬಸ್ಸಲ್ಲಿ ಬರ್ತಾವಳೆ. ಏನು ಮಾಡೋಣ, ಇವ್ರ ಜೊತೆ ಬಂದಾಗೆಲ್ಲ ಬಸ್ಸೇ ಗತಿ ನಮಗೆ. ಆಟೋದಲ್ಲಿ ಕುತ್ಕೊಂಡು ಇನ್ನೂ 1 hour ಆಗುತ್ತಂತೆ. 8:30ಗೆ ಒಂದು ಟ್ರೈನ್ ಬರುತ್ತೆ ಬೆಂಗಳೂರು ಕಡೆಯಿಂದ. ಅದು ಬಂದು ಜನ ಎಲ್ಲ ಫುಲ್ ಆದಮೇಲೆ ಕರ್ಕೊಂಡು ಹೋಗ್ತೀನಿ ಅಂದರು. ಅದರಿಂದ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಇವ್ರು ಸವಾಸ ದೋಷ, ಎಲ್ಲೋದ್ರೂ ಬಸ್ಸು ಅಂತಾಳೆ, ನಾನು ಆಟೋ ಅಂತೀನಿ. ಅದರಿಂದ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕಲ್ಲ, ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಅಂದ್ಬಿಟ್ಟು ಬಂದೆ. ಬಸ್ಸು ಅನ್ನಲ್ವ ನೀನು? ಎಲ್ಲೋದ್ರೂ ಅಷ್ಟೇ, ಟ್ರೈನ್ ಬೇಡ ಬಸ್ಸಲ್ಲಿ ಹೋಗೋಣ, ಆಟೋ ಬೇಡ ಬಸ್ಸಲ್ಲಿ ಹೋಗೋಣ ಅಂತಾಳೆ. ಇವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಗೊತ್ತಾಗಲ್ಲ. ನಿಜವಾಗ್ಲೂ ನನಗೆ ವಾಮಿಟ್ ಆಗುತ್ತೆ, ಬಸ್ಸು ಅಂದರೆ ಆಗಲ್ಲ ನನಗೆ. ತಲೆ ಸುತ್ತುತ್ತೆ, ವಾಂತಿ ಬಂದಂಗೆ ಆಗುತ್ತೆ, ಸಿಕ್ಕಾಪಟ್ಟೆ ತಲೆನೋವುತ್ತೆ, ಒಂಥರ ಮೂಡೇ ಆಫ್ ಆಗಿಬಿಡುತ್ತೆ ಬಸ್ಸು ಅಂದರೆ. ಇವಾಗ 8:10 ಇವಾಗ ಬಂದಿಲ್ದೋ, ಸ್ವಲ್ಪ ಲೇಟೇ ಆಯಿತು, ಬಸ್ಸಲ್ಲಿ ಬಂದ್ವಲ್ಲ ಅದರಿಂದ. ವಾರ ಬಂದಾಗೆಲ್ಲ ಇಷ್ಟೊತ್ತಿಗೆ ದರ್ಶನಕ್ಕೆ ನಿಂತಿರಿವೋ, ಈ ಸತಿ ಲೇಟ್ ಆಗೋಯ್ತು. ಇವತ್ತು ಯಾಕೋ ತುಂಬ ರಶ್ ಇದೆ. ನಿಜವಾಗ್ಲೂ ಇವಾಗ 15 days ಬ್ಯಾಕ್ ಬಂದಿದ್ವಲ್ಲ, ಸಿಕ್ಕಾಪಟ್ಟೆ ಆರಾಮಾಗಿ ಆಯಿತು, ಜನನೇ ಇರ್ತಿಲ್ಲ, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಇವತ್ತು ಅದರ ಆಪೋಸಿಟ್ ಇದೆ. ಇವತ್ತು ಸಲ ಬರ್ತಿದ್ವಲ್ಲ, ಅದಕ್ಕಿಂತ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಲಕ್ಷ್ಮಿ ಕ್ಯೂವಲ್ನೆಲ್ಲ ಹೋಗ್ತಾ ಇದ್ದಾಳೆ ಕಾಯಿ ತಗೊಳ್ಳೋಕ್ಕೆ. ದರ್ಶನ ಆಯಿತು, ತಾಯಿ ದರ್ಶನ ಮಾಡೋದು ಆರಾಮಾಗಿ ಆಯಿತು, ಚೆನ್ನಾಗಿ ಆಯಿತು ದರ್ಶನ. ಇವಾಗ ಕಾಯಿ ಕಟ್ಬಿಟ್ಟು ನೀರು ಹಾಕಿಸ್ಕೊಂಡು ದೇವ್ರಿಗೆ ಬೇಡ್ಕೊಂಡು ಹೊರಡಬೇಕು. 1 ಕಾಯಿ 50 rupees, 2 ಕಾಯಿ 100 rupees. ಸ್ನಾನಕ್ಕಿಲ್ಲ ಅಲ್ಲಿ ಕೊಡೋರು, ಈ ಸಲ ಇಲ್ಲಿ ಕೊಡ್ತಾ ಇದ್ದಾರಂತೆ. ಸ್ನಾನಕ್ಕೂ ಟೋಕನ್ ತೊಗೋಬೇಕು. ಇಲ್ಲ, ಸಿಕ್ಕಾಬಟ್ಟೆ ಬಿಸ್ತಿದೆ ನೋಡ್ಬೋದು. ಇನ್ನು ಇವಾಗ 9 ಗಂಟೆಗೆ ಎಷ್ಟು ಬಿಸಿಲಿದೆ. 2 ನೋಡ್ಬೋದು. ನಾವು ಬಂದಾಗೆಲ್ಲ ಈ ಥರ ನೀರು ಬೀಳ್ತಾ ಇರ್ತಿಲ್ಲ, ಇವಾಗ ನೀರು ಆನ್ ಮಾಡಿದ್ದಾರೆ. ಲಾಸ್ಟ್ನೇ ವಾರ ಬೇಜಾರಾಗ್ತಾಯಿದೆ, ತುಂಬ ಖುಷಿಯಾಗಿ ಬಂದೋಗ್ತಾ ಇದ್ದೋ. ಇದು ಲಾಸ್ಟ್ ಅಲ್ವಾ, ತುಂಬ ಬೇಜಾರಾಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ತಾಯಿ ಹತ್ರ ಏನು ಬೇಡ್ಕೊಂಡಿದ್ದೀವೋ ಅದನ್ನ ನೆರವೇರಿಸ್ಲಿ, ಮತ್ತೆ ಬರ್ತೀನಿ. ನಾನು ಕಾಯಿ ಕಟ್ತೆ, ಲಕ್ಷ್ಮಿ ಕಾಯಿ ಕಟ್ತಾ ಇದ್ದಾಳೆ. ಯಾಕೆ ಬಾ ಹೇಳ್ತೀನಿ. ಟೈಮ್ ಇಲ್ಲ ಇವಾಗ, ಅದ್ರೊಳಗಡೆ ಹೋಗೋಣ. ವಿಡಿಯೋ ಮಾಡೋಂಗಿಲ್ಲ ಅಂತಾರೆ, ಅದ್ರೊಳಗಡೆ ಹೋದರೆ. ಇಲ್ಲೊಂದು ಎಕ್ಸಿಬಿಷನ್ ಇದೆ, ಹೋಗೋಣ ಅಂತ ಎಂಟ್ರಿ ಕೊಡ್ತಾಳೆ.
ಅದರಿಂದ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಟೈಮ್ ಆಗುತ್ತೆ ಕಣೆ, ಟ್ರೈನ್ ಮಿಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಆ ಬಸ್ಸು ನೋಡಲ್ವಾ? ಮನೆಗೆ ಹೋಗಿ ಏನು ಮಾಡ್ತೀನಿ? ಹಾಂ, ಮನೆಗೆ ಹೋಗಿ ಏನು ಮಾಡ್ತೀಯಾ ಅಂತಾಳೆ. ಇವತ್ತು ನಮ್ಮ ಅತ್ತಿಗೆ ಬರ್ತಾರೆ, ದೊಡ್ಡವರು, ಹೋಗಬೇಕು. ರಾಜೀಕ ಬರುತ್ತೆ. ಇನ್ನ ಎಲ್ಲೈತೆ ಹೋಗೋ ದಾರಿ ಹೊರಗಡೆ. ಶಿವಂದು ಬಸವಣ್ಣ. ಬಾ, ಮತ್ತೆ ಅದೇ ದಾರಿಲಿ ಹೋಗೋದಾ? ಹ್ಞೂ, ಇಲ್ಲ ಐತೆ, ಹೋಗ್ತೀವಿ. ಇಷ್ಟೇ, ಇನ್ನೂ ಇಲ್ಲ. ಬಾ, ದಾರಿ ಈಚೆ. ಹೆಂಗಿದೆ ನೋಡಿದೆ, ಒಂದು ಕೋಟೆಗೆ ಹೋಗೋ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಚೆನ್ನಾಗಿದೆ ಈ ಎಕ್ಸಿಬಿಷನ್ನ. ನೀವು ಇಲ್ಲಿಗೆ ಬಂದರೆ ಖಂಡಿತ ಒಂದು ಸತಿ ಹೋಗಿ 50 ರುಪೀಸ್ ಚಾರ್ಜ್ ಮಾಡ್ತಾರೆ. 1 ಟಿಕೆಟ್ 50 ರುಪೀಸ್. ಬೇಗ ಅಂತ ಹೇಳಿ
ಅನ್ನೋ ಫೀಲಿಂಗ್ ಬರೋ ಥರ ಮಾಡಿಬಿಟ್ಟಿದ್ದಾರೆ ಇವರು. ಕೊರವಂಜಿ ಅಂತಾರಲ್ಲ, ಕೊರವಂಜಿ ಅವರು ಇವರು. ಕೆತ್ತನೆ ಮಾಡೋರಪ್ಪ ನಿಜವಾಗ್ಲೂ. ನೋಡಿ ಈ ಗೊಂಬೆ ಎಷ್ಟು ಕ್ಯೂಟ್ ಆಗಿದೆ, ನಿಜ ಅಂತಲ್ಲ ಅನಿಸ್ಬಿಡುತ್ತೆ ಒಂದು ಕ್ಷಣ. ಅದು ಅಡ್ಡಿ ಒಳಗಡೆ ಬಂದಿರೋ ಥರ ಅನಿಸ್ತೈತೆ ನಮಗಂತೂ. ನೋಡಿ ಅಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ, ಹಿರಿಯರು ಕೂತ್ಕೊಂಡು ರೊಟ್ಟಿ ತಿನ್ನೋ ಥರ. ಇಲ್ಲಿ ಅಜ್ಜಿ ಮಗುಗೆ ಏನೋ ಊಟ ಮಾಡಿಸೋ ಥರ ಏನೋ ಮಾಡಿದ್ದಾರೆ. ಇವರು ಭತ್ತ ಕುಟ್ಟೋ ಥರ ಮಾಡಿದ್ದಾರೆ ನೋಡಿ. ಸಂಗೀತ ಶಾಲೆ, ಸ್ವೀಟ್ ಮಿಠಾಯಿ ಅಂಗಡಿ. ಹಾಯ್ ಅವ್ರನ್ನೇನೋ ಅಂತಾರೆ. ಹಾಂ ನನಗೂ ಹಂಗೆ ಅನ್ನಿಸ್ತಾ ಇರೋದೆಲ್ಲ ಆಗ್ಲಿಂದ. ಏನು ನೋಡಿ ಎಷ್ಟು ಚೆನ್ನಾಗಿದೆ ಒಟ್ಟಿನಲ್ಲಿ. ಇಷ್ಟು ದಿವಸ ಮಿಸ್ ಮಾಡಿಕೊಂಡು ಬಂದಾಗೆಲ್ಲ ಒಬ್ಬರು ಬರ್ಬೋದಾಗಿತ್ತು. ನಾವು ಅಷ್ಟೇನು ಚೆನ್ನಾಗಿರಲ್ಲ ಹೊರಗಡೆ, ಇಷ್ಟೊಂದು ಚೆನ್ನಾಗಿರುತ್ತಾ ಅಂದ್ಕೊಂಡು. ನೋಡಿ ಅಟ್ಟದ ಮೇಲೆ ಮಕ್ಕಳು ಆಟ ಆಡೋ ಥರ. ನಮ್ಮ ಕಡೆ ಹಾಸನ ಸೈಡೆಲ್ಲ ಆಟ ಅಂತಾರೆ ಇದನ್ನ. ಅಟ್ಟದ ಮೇಲೆ ಆಟ ಆಡೋ ಥರ ಮಾಡಿದ್ದಾರೆ ನೋಡಿ. ಎಲ್ಲ ಹಂಗೆ ಐತೆ, ತುಂಬ ಚೆನ್ನಾಗೈತೆ. ಇಷ್ಟು ದಿವಸಕ್ಕೆ ನಮ್ಮ ಲಕ್ಷ್ಮಿ ಮಾಡಿದ ಕೆಲಸ ಇದೊಂದೇ ಒಳ್ಳೆ ಕೆಲಸ. ಇಲ್ಲಿ ಕರ್ಕೊಂಬಂದು ನಾನು ಬೇಡ ಬೇಡ ಟ್ರೈನಿಗೆ ಟೈಮ್ ಆಗುತ್ತೆ ಅಂದ್ಕೊಂಡೆ. ಇಲ್ಲ ಬಾ ಅಂತ ಕರ್ಕೊಂಬಂದು. ಇದೊಂದೇ ಒಳ್ಳೆ ಕೆಲಸ ಮೇಡಮ್ ಮಾಡಿರೋದು, ಹೂ ಕಟ್ತಾ ಇರೋದು. ಇವರು ಏನಂತಾರೆ, ಆಚಾರ ಅಂತಾರ. ಹಾಂ, ಒಡವೆ ಮಾಡತ್ತಾರ. ಯಾರೋ ಮಗುಗೆ ನಾನು ನನ್ನ ಮಗ ಅಂತಿದ್ದು ಹೇಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಏನು ಮಾಡಿಸ್ತಾ ಇರೋದು ಕಣೆ. ನಿಜವಾಗ್ಲೂ ಇಲ್ಲಿ ಮನುಷ್ಯರಿದ್ದಾರೇನೋ, ನಿಧಾನಕ್ಕೆ ಮಾತಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಇವರು ಕುರಿ ಕಾಯೋರು, ಕುಂಬಾರು, ಕುರುಬನ ಮನೆ. ಕಾಲು ನೋವು, ಪ್ರಪಂಚದಲ್ಲಿ ಏನೇನು ಕೆಲಸ ಇದೆಯೋ ಅದೆಲ್ಲ ಮಾಡಿದ್ದಾರೆ. ಬಾ ನೋಡೋಣ, ಮತ್ತೆ ಇನ್ನೊಂದ್ಸತಿ ನೋಡೋದಾ? ಹಾಂ ಎಲ್ಲ ಐತಿ. ಇನ್ನು ಬಾ ದಾರಿ, ಮನೆಗೆ ಹೋಗೋ ದಾರಿ. ಹಾಂ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಹೆಂಗೆ ಕ್ರಿಯೇಟ್ ಮಾಡೋರು ಅಂತ ನಾನು ಕೇಳೋದು. ಗೋದಾವರಿ ನದಿನ ಕ್ರಿಯೇಟ್ ಮಾಡಿದ್ದಾರೆ ನೋಡು. ಕಾಯೋದು ದೇವ್ರುಗಳು ನೋಡಿ, ಕಾಸು ದೇವ್ರ ಉಂಡಿಗೆ ಹಾಕಿದ್ರೆ ದೇವ್ರ ಸೇವೆಗಾದರೂ ಆಗುತ್ತೆ, ಇಲ್ಲ ಅನ್ನದಾನಕ್ಕಾದರೂ ಆಗುತ್ತೆ. ಈ ಥರ ವೇಸ್ಟ್ ಮಾಡ್ತಾರೆ, ಈ ಥರ ನೀರಿಗೆಲ್ಲ ಹಾಕಿ. ಅದೇನು ಜನನೋ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಈ ಥರ ನೀರಿಗೆ ಹಾಕೋದ್ರಲ್ಲೆಲ್ಲ ನಂಬಿಕೆನೇ ಇಲ್ಲ. ಇದು ರಾಜ್ರದ್ದು. ನಮ್ಗೆ ಇದಕ್ಕಿಂತ ಹಳ್ಳಿ ತಿಂದು ತುಂಬ ಇಷ್ಟ ಆಯಿತು. ಎಲ್ಲ ಥರನೂ ಐತಿ. ಅದೇನು ಮೂಢನಂಬಿಕೆನ ಅವ್ರಿಗೆಲ್ಲ. ಎಲ್ಲಿ ನೀರು ಕಂಡ್ರು ದುಡ್ಡು ಹಾಕ್ಬಿಡ್ತಾರೆ. ಅದನ್ನೇ ಉಂಡೆಗೆ ಹಾಕಿದ್ರೆ ದೇವ್ರ ಸೇವೆಗಾಗುತ್ತೆ, ಇಲ್ಲ 4 ಜನಕ್ಕೆ ಅನ್ನಕ್ಕಾಗುತ್ತೆ. ನಾನು ಎಲ್ಲೋದ್ರೂ ಅಷ್ಟೇ ಉಂಡೆಗೆ ಹಾಕೋದು. ಏನದು? ಗುಜರಾತ್ ಅದು ಹೋಗಿದ್ದ. ಸೋಮನಾಥ ಜ್ಯೋತಿರ್ಲಿಂಗ ಹೋಗಿದ್ದೀಯಾ? ಗುಜರಾತಿಗೆ ಎಲ್ಲ ಮಾಡಿದ್ದಾರೆ. ಇದು ದೇವಸ್ಥಾನ ಇದು ಭೀಮಶಂಕರ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರ. ಕಾಶಿ ವಿಶ್ವನಾಥ, ಉತ್ತರ ಪ್ರದೇಶ್. ಮಲ್ಲಿಕಾರ್ಜುನ. ನಮ್ಮಮ್ಮ ದೇವಸ್ಥಾನ ಅಂದರೆ ಫಸ್ಟಲ್ಲಿರ್ತಾರೆ. ನಿಮ್ಮಮ್ಮನ ಥರ ಲೇಟ್ ಮಾಡಲ್ಲ. ಓಂಕಾರೇಶ್ವರ ಜ್ಯೋತಿರ್ಲಿಂಗ, ರಾಮೇಶ್ವರ ಜ್ಯೋತಿರ್ಲಿಂಗ, ತಮಿಳ್ನಾಡು. ನಾಗೇಶ್ವರ ಜ್ಯೋತಿರ್ಲಿಂಗ, ಗುಜರಾತ್. ಮಧ್ಯಪ್ರದೇಶ್, ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಇದು ದೇವಸ್ಥಾನಕ್ಕೆ ನಿಜವಾಗ್ಲೂ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಇದ್ಯಾವುದಿದು? ಕಾವೇರಿ ನದಿ. ನಿಜವಾಗ್ಲೂ ನಮಗೆ ಬೆಂಗಳೂರಿಗೆ ಇಷ್ಟು ನಿಯರ್ ಬೈಯಲ್ಲಿ ಇಷ್ಟು ಚೆನ್ನಾಗಿರೋದಿದೆ ಅಂತ ತುಂಬ ಮಿಸ್ ಮಾಡಿಕೊಂಡು ಅಲ್ವೇನೆ ಲಕ್ಷ್ಮಿ? ಮೊದಲಾಗೆ ಬರ್ಬೋದಾಗಿತ್ತು. ನಾನು ಬೇಡ ಬಿಡು, ಯಾಕಂದರೆ ಟ್ರೈನ್ ಹೋಗ್ಬಿಟ್ರೆ ನಮಗೆ ಮತ್ತೆ 3 ಗಂಟೆ ಟ್ರೈನ್ ಇಲ್ಲ. ಅದು ಯೋಚನೆ ಮಾಡಿದೆ ನಾನು. ನಡಿ 9:30 ಆಯಿತು. ಇದೆಲ್ಲ ತೋರಿಸ್ತಾ ಇದ್ದೀನಿ ಅನ್ಕೊಂಬಿಡಿ. ತುಂಬ ಜನ ಬಂದು ನೋಡೋಕ್ಕೆ ಆಗಿರಲ್ಲ. ಅದರಿಂದ ವಿಡಿಯೋಸ್ ನೋಡೋರಿಗೆ, ನನ್ನ ವ್ಯೂವರ್ಸ್ಗೆ ಇದರಲ್ಲೇ ನೋಡಿ ಖುಷಿ ಪಡಲಿ ಅಂತ ಅಷ್ಟೇ ಪೂರ್ತಿ ತೋರಿಸ್ತಾ ಇರೋದು ನಾನು. ಬಾರಿ ಹೋಗೋಣ, ಟೈಮ್ ಆಗುತ್ತೆ. ಊಟ ಮಾಡಲ್ವಾ? ಹಾಂ ಅಯ್ಯೋ ಸಾಕಮ್ಮ, ಗೊತ್ತು ನಮ್ಮ ವ್ಯೂವರ್ಸ್ಗೂ.
ಮೇಡಮ್ ಊಟ ಅಂದರೆ ಎಷ್ಟು ಫಸ್ಟ್ ಇರ್ತೀರಾ ಅಂತ. ಚಾಮುಂಡಿ ಶಿವಕುಮಾರ ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮಿಗಳು ಬಂತಾ? ಇವಾಗ ಈಚೆ ಬಂದು ಊಟಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ, 9:30 ಆಗಿದೆ. 10:45ಗೆ ಒಂದು ಟ್ರೈನ್ ಇದೆ, ಅದನ್ನ ಕ್ಯಾಚ್ ಮಾಡಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಅದು ಮಿಸ್ ಆದರೆ 3 ಗಂಟೆ ಗಂಟ ಟ್ರೈನ್ ಇಲ್ಲ. ನೋಡಿ, ಇವಳಿಗೆ ಅನ್ನ ಸಾಂಬಾರು ಅಂದರೆ ಖುಷಿ. ಇವಳಿಗೆ ಅನ್ನ ಸಾಂಬಾರು ಅಂದರೆ ಖುಷಿ, ಯಾಕೆಂದರೆ ಬುಂದಿ ಪಾಯಸ ಹಾಕ್ತಾರೆ ಅಂತ. ಅಲ್ಲ ಹೇಳಿ, ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ. ಏನು ಬರ್ತೈತೆ? ಪಾಯಸ ಬರ್ತೈತೆ ಅಂತ ಕಾಯ್ತಾ ಇತ್ತು. ನನ್ನ ವಿಡಿಯೋ ಓಪನ್ ಮಾಡಿದ ತಕ್ಷಣ ಶೇರ್ ಕೊಟ್ಕೊಬೇಡ ಅಂತಾಳೆ. ಅದರಲ್ಲಿ ಏನೈತೆ ತಾನೆ. ತುಂಬ ಚೆನ್ನಾಗಿತ್ತು, ಒಳಗಡೆ ಅಂತೂ ಅದಾಗಿತ್ತು. ತುಂಬ ವಿಡಿಯೋಸ್ ಮಾಡಿದ್ದೀನಿ ಬಿಡು, ನೋಡ್ತಾರೆ ಅವರು. ಏನು ಖುಷಿಯಿಂದ ವಿಡಿಯೋಸ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಈಗ ಅಷ್ಟೇ. ಗರ್ಭಗುಡಿ ಬಿಟ್ಬಿಟ್ಟು ಇನ್ನೆಲ್ಲ ಕಡೆ ವಿಡಿಯೋಸ್ ಮಾಡ್ಬೋದು. ಜಾಸ್ತಿ ಆಗತ್ತೆ ಇವಳಿಗೆ. ನನಗೆ ಜಾಸ್ತಿ ತಿನ್ನು ಜಾಸ್ತಿ. ನೋಡಿ, ನನಗೆ ಜಾಸ್ತಿ ಬಿತ್ತು ಅಂತ ಇದ್ದಾಳೆ. ಇವಾಗ ಟೈಮ್ ಒಂದು 10 ಗಂಟೆ ಆಗಿದೆ. ತುಂಬ ಲೇಟ್ ಆಯಿತು ಇವತ್ತು. ಆಗಲೇ ಹೇಳ್ದಂಗೆ ರಶ್ ಇದ್ರು ಅಂತ. ಇವಾಗ ಹೋಗಬೇಕು, ನೋಡೋಣ. 10:45 ಟ್ರೈನ್ ಇದೆ. ಇನ್ನೊಂದು ಓವರಲ್ಲಿ ನಾವು ಚನ್ನಪಟ್ಟಣಕ್ಕೆ ಹೋಗಬೇಕು. ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಆಟೋಗಳು ಸಿಕ್ಕಿದ್ರೆ ಆರಾಮಾಗಿ ಹೋಗ್ಬೋದು. ಬಸ್ ವೆಯ್ಟ್ ಮಾಡೋಕ್ಕಾಗಲ್ಲ, ಬಸ್ಸು ಟೈಮಿಂಗ್ಸ್ ಅಂತೆ. ಬಸ್ಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತೀಯ ನೀನು. ಏನು ಗುರಾಯಿಸ್ತೀಯಾ? ಹಾಂ, ಲುಕ್ ಎಲ್ಲ ಬೇಡ. ಹಾಂ, ಇನ್ನೆಲ್ಲಿಗೆ? ಅಷ್ಟು ತಲೆ ಇಲ್ಲ. ರಿಟರ್ನ್ ಹೋಗೋಕ್ಕೆ ಟಿಕೆಟ್ ತೊಗೋತಾ ಇದ್ದೀವಿ. ಲೇಟಾಗಿದೆ ಇವತ್ತು. ಒಂದು 15 ಮಿನಿಟ್ಸ್ ಲೇಟಾಗಿ ಬರುತ್ತಂತೆ ಟ್ರೈನು. ಇವಾಗ ಟೈಮ್ ಬಂದು 10:40. ತುಂಬ ಸ್ಲೋ ಮೇಡಮ್ಮು. ಬಂದಿದ್ದೀವಿ, ಒಂದು 1/2 ಅವರ್ ಬೇಗನೆ ಬಂದು. ಲೇಟ್ ಆಗುತ್ತೆ ಅಂದ್ಕೊಂಡು ಎಲ್ಲಿ ಆದರೂ ಇಷ್ಟು ದಿನ 10:40 ಟ್ರೈನ್ ಹೆಂಗೆ ಹತ್ತಾ ಇದ್ವಿ. ಇವತ್ತೇ 11:15 ಟ್ರೈನ್ ಹತ್ತಾ. ಇದೇ ಲೇಟಾಗಿ ಬರ್ತಿರೋದು. 10:50 ಹತ್ತುತ್ತಿದ್ವಲ್ಲ, ಅದೇ ಲೇಟಾಗಿ ಬರ್ತಾ ಇರೋದು. ಇವಾಗ ಒಂದು 1/4 ಗಂಟೆ ಲೇಟ್ ಆಗಿದೆ ಅಂತೆ ಟ್ರೈನು. ಆದರೆ ಇವತ್ತೆಲ್ಲ ಲೇಟೇ. ಏನು ಏನು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಅಂತ ಹೇಳು. ಬ್ಯಾಂಗ್ಳೂರು ಇವಾಗ ಟ್ರೈನ್ ಸಿಕ್ತು, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ನೀವೇನು 12:30 ಹೋಗಿ ರೀಚ್ ಆಗ್ತೀವಿ ಹೇಳು. ಬ್ಯಾಂಗ್ಳೂರಿಗೆ ಇವಾಗ ಕೆಂಗೇರಿಗೆ ಟ್ರೈನ್ ಇವಾಗ ಸಿಕ್ಕೈತೆ. ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ತುಂಬಾ ಲೇಟ್ ಆಯಿತು. ತುಂಬ ಲೇಟ್ ಆಯಿತು. ಇಷ್ಟೊತ್ತಿಗೆ ಹೋಗಿ ಕೆಂಗೇರಿಲಿ ಇರ್ಬಿಟ್ಟಿರ್ಬೋದು. ಯಾವಾಗಲೂ ಈ ಸಲ ಒಂದು 3-4 ಗಂಟೆ ಲೇಟ್ ಆಗುತ್ತೆ. 12:30 ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಪಲ್ಲಿ ತೋರಿಸ್ತಾ ಇದೆ. ಎಷ್ಟೊತ್ತು ಹೋಗುತ್ತಾ ಗೊತ್ತಿಲ್ಲ, ಇನ್ನೂ ಐಡಿಯಾ ಇಲ್ಲ. ಯಾಕಂದರೆ ಚನ್ನಪಟ್ಟಣದಲ್ಲಿ 11:15 ಇದ್ದಿದ್ದು 11:15 ಬಂತು ಟ್ರೈನ್. 1/2 ಅವರ್ ಇನ್ನೂ ಲೇಟ್ ಆಯಿತು. ಟೋಟಲ್ 1 ಅವರ್ ಲೇಟ್ ಆಯಿತು ಟೋಟಲ್ ಟ್ರೈನ್ ಅಲ್ಲ. ತುಂಬಾ ಲೇಟ್ ಆಯಿತು. ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಇನ್ನೂ ಅಲ್ಲೇ ಇದ್ದೀನಿ, ಇನ್ನೂ ಎಲ್ಲಿದೆಯಾ ಅಂತ. ನಾನು ಬರ್ತಾ ಇದ್ದೀನಿ ಇರ್ರಿ ಅಂತ ಹೇಳಿದ್ದೀನಿ. ನೋಡಬೇಕು, ಬಾಡಿಗೆ ಬಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ವೆಯ್ಟ್ ಮಾಡ್ತೀನಿ ಅಂತ ಹೇಳವ್ರೆ. ಇರ್ರಿ, ತಲೆನೋವುತ್ತೆ, ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಬಸ್ಸಲ್ಲಿ ಅಂತ ಹೇಳಿದ್ದೀನಿ. ನೋಡೋಣ, ಇರ್ತಾನೆ ಇರೋದು. ಏನು ಗೊತ್ತಾ, ಅನ್ನಂಗೆ ನೀಟಿ ಜಾಸ್ತಿ. ನೀನು ದಾಟಬೇಡ ಅಂದರೆ ಅವನ್ನ ದಾಟಲ್ಲ. ಹಾಗಾದರೆ ಗೆರೆ ಹಾಕಿ ದಾಟಬೇಡ ಅಂತ ದಾಟಲ್ಲ ಅಂತ ಹೇಳ್ತಿದ್ದಾಳೆ. ನಿಜ ನಿಜ
ಅದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್. ಬಸ್ಸಲ್ಲೂ ಅಷ್ಟೇ, ಟ್ರೈನಲ್ಲೂ ಅಷ್ಟೇ. ಓಡ್ಬೇಕು ನಾನು ಎಲ್ಲೂ ಹೋದ್ಲು ಅಂತ ಹುಡುಕ್ತಾ ಇರ್ತೀನಿ, ಅಲ್ಲೇ ಸೀಟ್ ಹತ್ರ ಹಿಡಿಯೋಕೆ ಓಡ್ಕೊಂಡಿರ್ತಾಳೆ. ನನ್ನ ಬಿಟ್ಬಿಟ್ಟು ಓಡ್ಬರ್ತಾಳೆ, ಸೀಟ್ ಬೇಕೊಳ್ಳೋದು. ಆಮೇಲೆ ಆ ಥರ ಎಲ್ಲ ಏನಿಲ್ಲ, ಕುತ್ಕೊಂಡು ಹೋದ್ರೆ ಸ್ವಲ್ಪ ಸೇಫಾಗಿ ಹೋಗ್ಬೋದು, ನಿಂತ್ಕೊಂಡಲ್ಲ ತುಂಬ ಸೌತೆಕಾಯಿ ತಿಂತಾ ಇದ್ದೀವಿ. ನಮ್ಮ ಲಕ್ಷ್ಮಿ ಅವರು ಸೌತೆಕಾಯಿ ತಗೊಂಡಿದ್ದಾರೆ. ಇನ್ನು ನನ್ನ ತಿಂಡಿ ಪೊತಿ ಅಂತಾರೆ ಇವ್ರು ತಿಂತಾರೆ. ನಾನು ಎಳ್ತಿದ್ದು ಹುಕ್ಕಿ ತಿಂತೀನಿ, ಈ ಥರ ಸಿಕ್ಕಿದ್ದೆಲ್ಲ ತಿನ್ನಲ್ಲ. ಬಿಸ್ಕೆಟು, ಚಿಪ್ಸು, ಜ್ಯೂಸು ಇದೆಲ್ಲ ತಿನ್ನಲ್ಲ. ನಾನು ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಈ ಥರ ತಿಂತೀನಿ. ಮೇಡಮ್ ಹೆಲ್ತಿ ಫುಡ್ ಮಾತ್ರ ತಿನ್ನೋದು, ಆದಷ್ಟು ಎಲ್ಲಿ ಹುಡುಕ್ತೀನಿ ನಾನು. ನನಗೆ ಕೊಡಲ್ಲ. ಏನು ನೋಡಿ ಬೇಕಾ ಅಂತ ಕೇಳ್ತಾರೆ, ನನಗೆ ಕೊಡೋಣ ಅಂತ ನಮಗೆ ಮತ್ತೆ ನಾವು ತಿಂತ ಇದೆಯಲ್ಲ ನನ್ನ ಬಿಟ್ಬಿಟ್ಟು ಅಂತ ಕೇಳೋದು. ಅಲ್ಲಿ ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ. ಅದು 20 ರೂಪಾಯಿ ಅಂತ ಸಾಕು. ಫೋನ್ ಪೇ ಇಲ್ವಾ? ಕುಯ್ಸಿದ್ಮೇಲೆ ಫೋನ್ ಪೇ ಇಲ್ವಾ ಅಂತೇಳಿ ಬಿಸಿಲಿದೆ ಅಂದ್ಬಿಟ್ಟು ವೇಲ್ ಹಾಕೊಂಡಿದ್ದೀನಿ. ನನ್ನ ಮುತ್ಕಿ ಅಂತಾಳೆ ನೋಡಿ. ತುಂಬ ಅಂದರೆ ತುಂಬ ಬಿಸಿಲಿದೆ, ಇನ್ನೇನು ಮಾಡೋದು. ಛತ್ರಿ ಅಲ್ವಾ? ಛತ್ರಿ ಇಟ್ಕೋಬೇಕಾಗಿತ್ತು ನಿಂಗೆ. ನೀನೇ ಇಲ್ವಾ ಛತ್ರಿ? ನನ್ನ ಛತ್ರಿ ಅಂತ ನೋಡಿ, ತುಂಬ ಬಿಸಿಲಿದೆ. ನಮ್ಮ ಮನೆಯವರು ಇಲ್ಲೇ ಕಾಯ್ತಾ ಇದ್ದಾರೆ ಪಾಪ. ಬೆಳಗ್ಗೆ 5:15 ಕರ್ಕೊಂಬಂದ್ಬಿಟ್ಟಿದ್ದು ನನ್ನ, ಇನ್ನೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಕೇಳ್ತೀನಿ ಬಾ. ಸೀಬೆಕಾಯಿ ತಗೊಂಡಿದ್ದೀವಿ, ತಿನ್ನಬೇಕು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಫ್ರೂಟು. ಇದು ಕಲ್ಲಂಗಡಿ ಹಣ್ಣು, ಇವೆರಡು ತುಂಬ ಇಷ್ಟ ಆಗುತ್ತೆ. ತಗೊಳ್ಕಿಂತ ಮುಂಚೆನೇ ಬರಬೇಕು ಪಾಪ, ಅವ್ರಿಗೆ ಪ್ರೆಷರ್ ಹಾಕಿದ್ರೆ ಅವಳು ಎಲ್ಲದಕ್ಕಿಂತ ಮೊದಲು ಓಡ್ಬರ್ತಾಳೆ. ನಾವೇನು ಮಾಡೋದು? ಏನು ತಿಂಡಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಅವಳಿಗೆ ಕೊಟ್ಟು ಕಳ್ಸೋದು. ತಂದು ಕೊಡ್ಬಿಡಮ್ಮ, ನನಗೆ ಇಲ್ಲಿ ಮಾತು ಸ್ವಲ್ಪ ತಿಂದ್ರೂ ಚೆನ್ನಾಗಿರೋದು ತಿನ್ನಬೇಕು. ಇದು ತಿನ್ನೋದಾ? ತಿನ್ನು, ತಗೊಂಡೋಗು, ಏನಾದರೂ ಮಾಡು. ಕವರ್ಗೆ ಹಾಕ್ಸು ಸಾಕು. ತಿನ್ನೋದು ಅಲ್ಲಿ ಮುಚ್ಚಲ್ಲ, ಮನೆಗೆ ಹೋಗಿ ಕುಯ್ಕೊಂಡು ತಿಂತೀನಿ. ಕವರ್ಗೆ ಹಾಕು.